ಸಾರ್ವಜನಿಕರು ಯಾವುದೇ ರೀತಿ ಯೋಚಿಸುವಂತಿಲ್ಲ. ಮೇ 20ರಂದು ಔಷಧಿ ಮಾರಾಟ ಅಂಗಡಿಗಳು ತೆರೆದೇ ಇರುತ್ತದೆ. ಕೆಪಿಆರ್ಡಿಒ ಹೇಳಿಕೆ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಸರ್, ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನು ಸರ್? ಮೇಡಮ್, ಇದು ನಮ್ಮ ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ ಅಂತ ಒಂದು KPRDO, ಇದು ರಾಜ್ಯ ಸಂಸ್ಥೆ ಕರ್ನಾಟಕದಲ್ಲಿ ಆ್ಯಕ್ಟಿವಾಗಿ ಕೆಲಸ ಮಾಡೋಂಥದ್ದು. ಈಗ ನೇಷನ್ ವೈಡ್ ಸ್ಟ್ರೈಕ್ ಅಂತ ಹೇಳ್ಬಿಟ್ಟು ನಮ್ಮ ನ್ಯಾಷನಲ್ ಬಾಡಿ ಕರೆದಿದ್ದಾರೆ ಈ ಫಾರ್ಮಸಿ ಅಗೇನಿಸ್ಟು. ಈ ಹಿಂದೆನೂ ಸಹ ನಾವು ಕಾಲ್ ಮಾಡಿದ್ವಿ, ಒಂದು 5 ವರ್ಷದಿಂದನೂ ಕಾಲ್ ಮಾಡಿದ್ವಿ. ಆಲ್ ಇಂಡಿಯಾ ಬಂದಾಗಿತ್ತು. ಆ ಒಂದು ವಿಚಾರದಲ್ಲಿ ಬಂದಾದಾಗ ಕರ್ನಾಟಕದಲ್ಲಿ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾರ್ವಜನಿಕರಿಗೆ ಔಷಧಿ ಸಿಕ್ಕಿದಾಗೆ ತುಂಬ ತೊಂದರೆಗಳಾಗಿತ್ತು. ಅದನ್ನು ಒಂದು ಮನಗಂಡು ಆ ಒಂದು ಇಶ್ಯೂ ಇನ್ನೂ ಹಾಗೇ ಇದೆ. ಏನೋ ಈ ಫಾರ್ಮಸಿ ಲೀಗಲ್ ಆಗಬಾರ್ದು, ಲೀಗಲ್ ಆಗಲಿಲ್ಲ, ಅನಧಿಕೃತವಾಗಿ ವ್ಯಾಪಾರ ಮಾಡ್ತಿದ್ದಾರೆ. ಅವರು ಒಂದು ಚಲ್ಲಾಟ ಆಡ್ತಾಯಿದ್ದಾರೆ ಔಷಧಿಗಳಲ್ಲಿ. ಒಂದು ಔಷಧಿಗಳಿದ್ರೆ ಏನೋ ಒಂದು ರೆಗ್ಯುಲೇಷನ್ಸ್ ಮುಖಾಂತರ ಬರಬೇಕು, ಯಾವುದೂ ರೆಗ್ಯುಲೇಷನ್ಸ್ ಇಲ್ಲದೆ ಅವರು ಬೇಕಾಬಿಟ್ಟು ಒಂಥರ ಎಲೆಕ್ಟ್ರಾನಿಕ್ ವಸ್ತುಗಳ ರೀತಿ ಮಾರಾಟ ಮಾಡಿ ಸಾರ್ವಜನಿಕರ ಆರೋಗ್ಯ ಕ್ಷೇತ್ರದಲ್ಲಿ ವ್ಯತಿರಿಕ್ತ ಪರಿಣಾಮಗಳಾಗ್ತಾಯಿದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಹಾಗೆಯೇ ನಮ್ಮ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳು ದಿನಕ್ಕೆ ಕ್ಷೀಣಿಸ್ತಾ ಇದ್ದಾರೆ. ಯಾಕೆಂದರೆ ನಮಗಿರೋಂಥ ಫಿಕ್ಸೆಡ್ ಮಾರ್ಜಿನು ಏನು ಸರ್ಕಾರ ನಮಗೆ ಕೊಟ್ಟಿದೆ, ಏನು NPPI ಸರ್ಕಾರ ಶೆಡ್ಯೂಲ್ಡು 16%, ನಾನ್ ಶೆಡ್ಯೂಲು 20% ಕೊಟ್ಟಿದೆ. ಈಗ ನಮಗೆ ಸಿಕ್ಕಿರೋದೇ ಮ್ಯಾಕ್ಸಿಮಮ್ 20%. ಈಗ ಏನು ಅವರು ಅನಧಿಕೃತವಾಗಿ ಮಾಡಿದ್ರು, ಈಗ ನಮ್ಮ ಏನು ಮಾರ್ಜಿನ್ ಇದೆ ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಆಕರ್ಷಣೆ ಮಾಡ್ತಾಯಿದ್ದಾರೆ. ಅದು ನಮಗೆ ಆತಂಕ. ನಮ್ಮ ಫುಲ್ ಮಾರ್ಜಿನ್ ಕೊಟ್ಟರು ನಮ್ಮ ಎಕ್ಸಿಸ್ಟೆನ್ಸ್ಗೆ ತೊಂದರೆ ಆಗ್ತಾಯಿದೆ. ನಮಗೆ ಈ ಒಂದು ವೃತ್ತಿ ಬಿಟ್ಟು ಬೇರೆ ನಮಗೆ ಗೊತ್ತಿಲ್ಲ. ಈ ವೃತ್ತಿ ಮೇಲೆ ಅವಲಂಬಿತರಾಗಿದ್ದೇವೆ ನಾವು. ಹಾಗಾಗಿ ನಾವೊಂದು ಜವಾಬ್ದಾರಿಯುತ ರಾಜ್ಯ ಸಂಸ್ಥೆಯಾಗಿ ನಮ್ಮ ಒಂದು ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳನ್ನ ಉಳಿಸ್ಕೋಬೇಕಾಗಿದೆ. ಹಾಗಾಗಿ ಅದೇ ರೀತಿ ನಮ್ಮ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಚೆಲ್ಲಾಟ ಆಡ್ತಾಯಿದ್ದಾರೆ. ಅವರು ಏನು ಅತಿಯಾದ ರಿಯಾಯಿತಿಗಳು ಕೊಟ್ಟು ಅತಿಯಾದ ಡಿಸ್ಕೌಂಟ್ಗಳ ಆಸೆ ತೋರಿಸಿ ಅವ್ರನ್ನ ಒಂದು ತಪ್ಪು ಒಂದು ದಾರಿಗೆಳೆದು ಒಂದು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಸರ್, ಮೆಡಿಸಿನ್ ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀರಾ? ಮೆಡಿಸಿನ್ ಕ್ವಾಲಿಟಿ ಮೆಡಿಸಿನ್ ಕ್ವಾಲಿಟಿ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಅತ್ಯುತ್ತಮವಾದ ಮೆಡಿಸಿನ್ ಸಿಗುತ್ತೆ. ಎಲ್ಲಿ ಬರುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಈಗ ಕಂಪ್ನಿಗಳು ಏನು ನಮ್ಮ ಆ್ಯಕ್ಟ್ ರೀಸೆಂಟ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಪ್ರಕಾರ ಏನದೊಂದು ಏನು ಅವರು ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಇದೆ, ಈಗೆಲ್ಲ ಹೊಸ ಸಿಸ್ಟಮ್ ಇದೆ, ಅದಕ್ಕೆ ಅನುಗುಣವಾಗಿ ತಯಾರು ಮಾಡ್ತಾರೆ ತಯಾರಿಕಾ ಕಂಪ್ನಿಗಳು. ಅದನ್ನು ಆಯಾ ರಾಜ್ಯಗಳಲ್ಲಿ ಔಷಧ ಯಂತ್ರಣೆಗೆ ಚೆಕ್ ಮಾಡ್ತದೆ. ಹಾಗಾಗಿ ಏನು ಸಿಸ್ಟಮ್ ಇದೆ, ಈಗ ಏನು ಕಂಪನಿ C&F ಇಂದ ಅಥರೈಸ್ಡ್ ಸ್ಟಾಕಿಸ್ಟು ಲೈಸೆನ್ಸ್ಡ್ ಮೆಡಿಕಲ್ ಸ್ಟೋರ್ಸ್, ಅಂದರೆ ನಮ್ಮದು ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳು. ಈ ರೀತಿ ಬಂದಾಗ ಕ್ವಾಲಿಟಿ ಎಲ್ಲೂ ಮಿಸ್ ಆಗೋ ಚಾನ್ಸ್ ಇಲ್ಲ. ಕ್ವಾಲಿಟಿಲೇ 3 ಥರ ಇದೆ. ಎಥಿಕಲ್ ಇದೆ, ಜನರಿಕ್ ಇದೆ, ಜನೌಷಧಿ ಇದೆ. ಸೊ ಅದರ ವೇಯಲ್ಲಿ ಬರ್ತಾ ಇದೆ ಅದು ಆ ಕ್ವಾಲಿಟಿ ಎಥಿಕಲ್ಲೇ ಬೇರೆ ಬರ್ತಾ ಇದೆ, ಜನರಿಕ್ ಕಡಿಮೆಗೆ ಬರ್ತಾ ಇದೆ. ಸೊ ಜನೌಷಧಿಯವರು ಪ್ರಧಾನಮಂತ್ರಿ ಜನೌಷಧಿ ಅದು ತುಂಬ ಕಡಿಮೆಗೆ ಅವ್ರು ಕೊಡ್ತಿದ್ದಾರೆ. ಸೊ ಜನೌಷಧಿಯಲ್ಲಿ ಈಗ ತುಂಬ ಕಮ್ಮಿಗೆ ಮೆಡಿಸಿನ್ ಜನರಿಗೆ ಸಿಗ್ತಾ ಇದೆ. ಜನೌಷಧಿದು ಆ್ಯಕ್ಚುಲಿ ಇದು ಪ್ರಧಾನಮಂತ್ರಿಯ ಮಹತ್ವಾಕಾಂಕ್ಷೆ ಯೋಜನೆ. ಏನು ಬಡ ಜನರಿಗೆ ಕಡಿಮೆ ದರ್ಜೆಯಲ್ಲಿ ಔಷಧಿಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಸಂಸ್ಥೆನೂ ಸಹ ನಾವು ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಗೆ ಮಿನಿಸ್ಟ್ರಿಗೆ ಬರೆದಿದ್ದೀವಿ, ನಮಗೂ ಅವಕಾಶ ಕೊಡಿ, ನಾವು ಒಂದು ರ್ಯಾಕ್ ಪ್ರೊವೈಡ್ ಮಾಡಿ ಜನೌಷಧಿ ಇಡ್ತೀವಿ ಅಂತ. ಅದರ ಬಗ್ಗೆ ಇನ್ನೂ ಸರ್ಕಾರ ಚಿಂತೆ ಮಾಡಿಲ್ಲ. ಆದರೆ ಈ ಒಂದು ಸ್ಕೀಮ್ ಹೆಸರಲ್ಲಿ ಜನೌಷಧಿ ಕೇಂದ್ರಗಳು, ಹಲವು ಜನೌಷಧಿ ಕೇಂದ್ರಗಳು ಆ ಒಂದು ಏನು ಅವ್ರ ಅಗ್ರಿಮೆಂಟ್ ಇದೆ, PMBI ಏನು ಒಂದು ಅಗ್ರಿಮೆಂಟ್ ಮಾಡ್ತಾಯಿದ್ದಾರೆ. ಕ್ಲಾಸ್ 2.4 ಆ್ಯಂಡ್ 2.5 ಓಲ್ಡ್ ಅಗ್ರಿಮೆಂಟ್ ಪ್ರಕಾರ, ನ್ಯೂ ಅಗ್ರಿಮೆಂಟಲ್ಲಿ 1.14, 1.15 ಆ ಒಂದು ಅಗ್ರಿಮೆಂಟ್ ಪ್ರಕಾರ ಅವರು ಜನೌಷಧಿ ಏನು PMBI ಸಪ್ಲೈ ಮಾಡ್ತಾರೆ ಆ ಬ್ರ್ಯಾಂಡ್ ಔಷಧಿಗಳನ್ನೇ ಮಾರಬೇಕು ಅವರು ಉಲ್ಲಂಘನೆ ಮಾಡ್ತಾರೆ. ಹಾಗಾಗಿ ಮತ್ತು ಅವರು ಜನೌಷಧಿ ಅಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ಬಿಟ್ಟು ಬೇರೆ ಪರ್ಚೇಸ್ ಮಾಡೋಂಗೇ ಇಲ್ಲ. ಈ ಅವರು ರಾಜಾರಾಷ್ಟ್ರವಾಗಿ ಒಂದು ಅಗ್ರಿಮೆಂಟ್ನ ವೈಲೇಷನ್ಸ್ ಮಾಡಿ ಇವತ್ತು ಜನೌಷಧಿ ಅಂತ ಒಂದು ಎಕ್ಸ್ಕ್ಲೂಸಿವ್ ಅಂತ ಬೋರ್ಡ್ ಹಾಕ್ಕೊಂಡು ನಮ್ಮ ಗೌರವಾಂತ ಪ್ರಧಾನಮಂತ್ರಿಗಳ ಫೋಟೋ ಹಾಕ್ಕೊಂಡು ಇವತ್ತು ಎಕ್ಸ್ಕ್ಲೂಸಿವ್ ಶಾಪ್ ಉಳಿದೇನೆ ನಮ್ಮ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳು ಮಾರ್ತಾರಲ್ಲ ಎಲ್ಲ ಬ್ರಾಂಡೆಡ್ ಜನರಿಗೆ ಮಾಡಲಿಕ್ಕೆ ಹಿಡಿದಿದ್ದಾರೆ. ಇದು ನಮ್ಮ ಹೋರಾಟ. ಇದನ್ನು ನಾವು ತೊಗೊಂಡು ನಾವು ನಮ್ಮ ಏನು ನಮ್ಮ ಕ್ರಿಯಾಶೀಲ. ಸೊ ಹಾಗಾದರೆ ನೀವು ಕ್ವಾಲಿಟಿ ಲೋ ಇದೆ ಅಂತ ಹೇಳಿ? ಇಲ್ಲ, ಕ್ವಾಲಿಟಿ ಬಗ್ಗೆ ಹೇಳ್ತಾ ಇಲ್ಲ, ನಾನು ಮುಂದುವರಿಸ್ತಾ ಇದ್ದೀನಿ. ಇದನ್ನು ನಮ್ಮ ಇಲಾಖೆ ಗಮನಕ್ಕೆ ತಂದು PMBI ಗಮನಕ್ಕೆ ತಂದು ಇದ್ರ ಮೇಲೆ ಆ್ಯಕ್ಷನ್ ಮಾಡಬೇಕು. ಪ್ರಧಾನಮಂತ್ರಿ ಆಶಯಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಅವರು. ಪ್ರಧಾನಮಂತ್ರಿ ಏನು ಜನೌಷಧಿ ಸ್ಟೋರ್ಸ್ ಕೊಡಬೇಕಾಗಿದೆ, ಜನೌಷಧಿ ಬ್ರ್ಯಾಂಡೆಡ್ ಔಷಧಿ, ಜನೌಷಧಿ ಹೆಸರಿನ ಔಷಧಿ, ಅದು ಬಿಟ್ಟು ಬೇರೆ ಮಾರ್ಕೆಟ್ ಆಕ್ಷನ್ ತೊಗೋಬೇಕು ಅಂತ ಹೇಳಿದಾಗ ಭಾರತದ ಇತಿಹಾಸದಲ್ಲಿಯೇ ನಮ್ಮ ಗೌರವಾಂತ ಆಯುಕ್ತರು, ನಮ್ಮ FDA ಫುಡ್ ಸೇಫ್ಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು ಒಂದು ಸರ್ಕ್ಯುಲರ್ ಮಾಡಿದ್ದಾರೆ. ಜನೌಷಧಿಗೆ ಲೈಸೆನ್ಸ್ ಕೊಡುವಾಗ ಜನೌಷಧಿ ಅಗ್ರಿಮೆಂಟಲ್ಲಿ ಕರಾರಿನಲ್ಲಿ ಏನಿದೆ ಆ ಒಂದು ಅಗ್ರಿಮೆಂಟ್ನ ಪಾಲನೆ ಮಾಡಿ
ಅಗ್ರಿಮೆಂಟಲ್ಲಿ ಏನಿದೆ ಅದೇ ಮೆಡಿಸಿನ್ಸ್ ಮಾಡಬೇಕು ಅನ್ನೋದು ಕಂಡೀಷನ್ ಲೈಸೆನ್ಸು ಫಸ್ಟ್ ಟೈಮ್ ಇನ್ ಇಂಡಿಯಾ ನಮ್ಮ ಒಂದು ಇಲಾಖೆ ಮಾಡಿದೆ. ಅದಕ್ಕೆ ನಮ್ಮ ಸಂಸ್ಥೆ ರಿಯಲಿ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದೆ ನಮ್ಮ ಆಯುಕ್ತರ ಒಂದು ಡಿಸಿಷನ್ಗೆ. ಹಾಗಾಗಿ ಇಲ್ಲೂ ನಾನು ಜನೌಷಧಿ ಕೇಂದ್ರಕ್ಕೆ ಹೇಳೋದು ಅಂದರೆ, ನೀವು ಜನೌಷಧಿ ಕೇಂದ್ರ ಎಕ್ಸ್ಕ್ಲೂಸಿವ್ ಅಂತ ಮಾಡಿ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳ ಒಂದು ಮಾರುವಂಥ ಔಷಧಿಗಳು ಮಾರೋದ್ರಲ್ಲಿ ಎಕ್ಸ್ಕ್ಲೂಸಿವ್ ಹೆಂಗಾಗುತ್ತೆ? ತಪ್ಪಲ್ವಾ? ಹಾಗಾಗಿ ಕ್ವಾಲಿಟಿ ಬಗ್ಗೆ ನಾವು ಮಾತಾಡಲಿಕ್ಕೆ ಇಲ್ಲ. ಕಾಲಕ್ಕೆ ನಮ್ಮ ಒಂದು ಔಷಧ ನಿಯಂತ್ರಣ ಇಲಾಖೆ FDA ಅಧಿಕಾರಿಗಳು ಟೆಸ್ಟ್ ಪರ್ಚೇಸ್ ಮಾಡ್ತಾರೆ. ಟೆಸ್ಟ್ ಪರ್ಚೇಸ್ ಮಾಡಿ ಒಂದು ಏನು ಕ್ವಾಲಿಟಿ ಕಡಿಮೆ ಇದ್ದರೆ ಅದನ್ನು ರೀಕಾಲ್ ಮಾಡುವಂಥ ವ್ಯವಸ್ಥೆ ಇದೆ. ಅಂದರೆ ಸಾಮಾನ್ಯ ಜನರಲ್ಲಿ ಒಂದು ಒಪಿನಿಯನ್ ಇದೆ, ಜನೌಷಧಿ ಕೇಂದ್ರಗಳಲ್ಲಿ ಸೇಮ್ ಬ್ರ್ಯಾಂಡ್ ಸೇಮ್ ಕ್ವಾಲಿಟಿ ಮೆಡಿಸಿನ್ ತಗೊಂಡ್ರು ಕಂಟ್ರೋಲಿಗೆ ಬರ್ತಿಲ್ಲ, ಬೇಸಿಕಲಿ ಶುಗರ್ ಅಂತಲೇ ಇಟ್ಕೋಬೋದು, ಕಂಟ್ರೋಲಿಗೆ ಬರ್ತಿಲ್ಲ ಅನ್ನೋದು. ಅದಕ್ಕೆ ಮೇಡಮ್ ಅದನ್ನು ನಾವು ಹೇಳಲಿಕ್ಕಾಗಲ್ಲ. ಏಕೆಂದರೆ ಇದು ಏನು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಎಲ್ಲ ಒಂದು ಏನು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಅವರು ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಜನೌಷಧಿಗೆ ಏನು ಸಪ್ಲೈ ಆಗ್ತಾಯಿದೆ ಮೆಡಿಸಿನ್ಸು, ಯಾರೂ ಈ ಟಾಪ್ 10 ಟಾಪ್ 20 ಇರುವಂಥ ಮ್ಯಾನುಫ್ಯಾಕ್ಚರರ್ಸ್ ಯಾರೂ ಇಲ್ಲ. ಜನೌಷಧಿ ಮ್ಯಾನುಫ್ಯಾಕ್ಚರರ್ಸು ಜನೌಷಧಿ ಮ್ಯಾನುಫ್ಯಾಕ್ಚರರ್ಸು ಒಂದು ಹೆಸರೇ ಗೊತ್ತಿಲ್ಲ, ಆ ಥರದವ್ರು ಮಾಡ್ತಾರೆ. ಆ ಕ್ವಾಲಿಟಿ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ಕೊಡಬೇಕಾಗಿರೋದು ಇಲಾಖೆ, ನಮ್ಮ ಯಾವುದು ಫುಡ್ ಸೇಫ್ಟಿ ಆ್ಯಂಡ್ ಡ್ರಗ್, ನಮಗೆ ಅದು ಗೊತ್ತಾಗೋದಿಲ್ಲ. ಯಾಕೆಂದರೆ ಅದು ಜನರು ತಗೊಂಡು ಅದರಲ್ಲಿ ವಾಸಿ ಆಗಲಿಲ್ಲ ಇಲ್ಲ ವ್ಯತಿರಿಕ್ತ ಪರಿಣಾಮ ಆದಾಗ ಮಾತ್ರ ಅದು ಇಲಾಖೆಗೆ ನೀವು ಕಂಪ್ಲೇಂಟ್ ಕೊಡ್ಬೋದು. ಅದರ ಬಗ್ಗೆ ಅವರು ತನಿಖೆ ಮಾಡ್ತಾರೆ. ಕ್ವಾಲಿಟಿ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಸಿಗೋದಿಲ್ಲ. ಏನಾದರೂ ಒಂದು ಅಡ್ವರ್ಸ್ ಎಫೆಕ್ಟ್ಸ್ ಆಗೋವರೆಗೂ ನಾವು ಆ್ಯಸ್ ಎ ಅಸೋಸಿಯೇಷನ್ ಅದರ ಬಗ್ಗೆ ಡಿಸಿಷನ್ ತೊಗೊಳಕ್ಕಾಗಲ್ಲ. ಅದಕ್ಕೆ ಇಲಾಖೆ. ಸೊ ನಿಮ್ಮ ಬೆಂಬಲ ಇದೆ ಹಾಗಾದರೆ ಜನೌಷಧಿ ಎಕ್ಸ್ಕ್ಲೂಸಿವ್ ಶಾಪ್ಗೆ ನಮ್ಮ ಬೆಂಬಲ ಇದೆ. ಎಕ್ಸ್ಕ್ಲೂಸಿವ್ ಅವರು ಆ ಎಕ್ಸ್ಕ್ಲೂಸಿವ್ ಶಾಪ್ ಇಟ್ಕೊಂಡು ಅವರು ಏನು ಪ್ರೈವೇಟ್ ಮೆಡಿಕಲ್ ಸ್ಟೋರ್ಸ್ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳು ಮಾಡ್ತಾರಲ್ಲ ಅದೆಲ್ಲ ಮಾಡ್ತಾರಲ್ಲ, ಅದಕ್ಕೆ ನಮ್ಗೆ ವಿರೋಧ ಇದೆ ಅಲ್ವಾ? ಹಾಗಾಗಿ ಇವತ್ತಿನ ನಮ್ಮದು ಪ್ರೆಸ್ ಮೀಟ್ ಉದ್ದೇಶ ಮೇಡಮ್ ಹೇಳ್ತೀನಿ, ಇವತ್ತು ನೇಷನ್ ವೈಡ್ ಬಂದ್ ಕರೆದಿದ್ದಾರೆ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ. ನಾವು ಹಿಂದೆನೂ ಸಹಕಾರ ಕೊಟ್ಟಿದ್ದೀವಿ, ಪ್ರಯೋಜನ ಆಗಲಿಲ್ಲ. ಅದಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆಗಿದೆ ಸಾರ್ವಜನಿಕರಿಗೆ. ಇವತ್ತು ಸಾರ್ವಜನಿಕರ ಆರೋಗ್ಯ ದೃಷ್ಟಿನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಆರ್ಗನೈಸೇಷನು ಇದಕ್ಕೆ ನೈತಿಕ ಬೆಂಬಲ ಕೊಡ್ತೀವಿ. ಏನು ಬ್ಲಾಕ್ ಪಟ್ಟಿ ಧರಿಸೋ ಮುಖಾಂತರ, ಬ್ಲಾಕ್ ಬ್ಯಾಂಡ್ ವೇರ್ ಮಾಡೋ ಮುಖಾಂತರ ಎಲ್ಲ ಔಷಧಿ ಅಂಗಡಿಗಳ ಕರ್ನಾಟಕದಲ್ಲಿ ಎಲ್ಲ ಔಷಧಿ ಅಂಗಡಿಗಳು ಓಪನ್ ಇಟ್ಟು ನಾವು ಸಾರ್ವಜನಿಕರಿಗೆ ಔಷಧಿ ನೀಡುವಲ್ಲಿ ಮಹತ್ತರ ಪಾತ್ರ ವಹಿಸ್ತೇವೆ. ಯಾರೂ ಸಾರ್ವಜನಿಕರು ಆತಂಕ ಪಡುವಂಥ ಅಗತ್ಯ ಇಲ್ಲ. ಕರ್ನಾಟಕದಲ್ಲಿ ಯಾವುದೇ ಬಂದ್ ಇರುವುದಿಲ್ಲ. ನಾವು ನೇಷನ್ ವೈಡ್ ಬಂಡ್ಗೆ ನೈತಿಕವಾಗಿ ಕಪ್ಪು ಪಟ್ಟಿ ಧರಿಸೋದ್ರ ಮುಖಾಂತರ ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ ಅಷ್ಟೇ. ಎಲ್ಲ ಔಷಧಿ ಅಂಗಡಿಗಳು ವ್ಯಾಪಾರ ಎಂದಿನಂತೆ ನಡೀತದೆ. ಸಾರ್ವಜನಿಕರಿಗೆ ದಯಮಾಡಿ ಈ ಒಂದು ವಿಷಯದ ಮೇಲೆ ಗೊಂದಲ ಇದೆ, ತಾವು ತಮ್ಮ ಚಾನಲ್ ಮುಖಾಂತರ ಒಂದು ಸಾರ್ವಜನಿಕ ಒಂದು ಅವೇರ್ನೆಸ್ ಮೂಡಿಸ್ಬೇಕಂತ ನಾನು ಕೋರಿಕೆ ಮಾಡ್ತೀನಿ. ಸೊ ನಿಮ್ಮ ಬೆಂಬಲ ಇರುತ್ತೆ, ಆದರೆ ಶಾಪ್ಗಳು ಓಪನ್ ಇರುತ್ತೆ. ಹೌದು, ನೈತಿಕ ಬೆಂಬಲ. ನೈತಿಕ ಬೆಂಬಲ ಕಪ್ಪು ಪಟ್ಟಿ ಧರಿಸಿ ನಾವು ಅವರ ಒಂದು ಬಂದ್ಗೆ ಬೆಂಬಲ ಸೂಚಿಸ್ತೇವೆ. ಇನ್ನು ಸೇವೆ ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ನಾವು ಅಂಗಡಿಗಳ ಓಪನ್ ಇಡ್ತೇವೆ. ಆನ್ಲೈನ್ ಔಷಧಿ ಮಾರಾಟ ಹಾಗೂ ಅಸಹಜ ರಿಯಾಯಿತಿ ವಿರುದ್ಧ ಮೇ 20ರಂದು ನಡೆಯಲಿರುವ ರಾಷ್ಟ್ರವ್ಯಾಪಿ ಕರ್ನಾಟಕ ಫಾರ್ಮ್ ರಿಟೇಲ್ ಹಾಗೂ ಡಿಸ್ಟ್ರಿಬ್ಯೂಷನ್ ಆರ್ಗನೈಸೇಷನ್ KPRDO ಮಹತ್ವದ ಸಭೆ ನಡೆಸಿ ಕರ್ನಾಟಕ ಭಾಗವಹಿಸುವುದಿಲ್ಲ ಹಾಗೂ ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕಪ್ಪು ಬ್ಯಾಜ್ ಧರಿಸಿ ಮಾತ್ರ ನೈತಿಕ ಬೆಂಬಲ ನೀಡುತ್ತೇವೆ ಎಂದು ಔಷಧಿ ಮಾರಾಟ ಅಂಗಡಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ತೆರೆದೇ ಇರುತ್ತದೆ ಎಂದು ತಿಳಿಸಿದರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.